ನಮಸ್ಕಾರ ವೀಕ್ಷಕರೇ. ಬೆಂಗಳೂರಿನ ಜನಕ್ಕೆ ಬಿಬಿಎಂಪಿ ಹೆಸರು ಚಿರಪರಿಚಿತ. ಬಿಬಿಎಂಪಿ ಯಾರಿಗೆ ಗೊತ್ತಿಲ್ಲ ಹೇಳಿ? ಪ್ರತಿ ನಾಗರಿಕರಿಗೂ ಕೂಡ ಈ ಪಾಲಿಕೆ ಬಗ್ಗೆ ಗೊತ್ತೇ ಇದೆ. 18 ವರ್ಷಗಳ ಇತಿಹಾಸ ಹೊಂದಿರುವ ಈ ಬಿಬಿಎಂಪಿ ಇನ್ನು ಇತಿಹಾಸದ ಪುಟಗಳನ್ನ ಸೇರಲಿದೆ. ಅರೆ, ಏನ್ ಹೇಳ್ತಿದ್ದಾರೆ ಇವರು ಅಂತ ಯೋಚನೆ ಮಾಡ್ತಿದ್ದೀರಾ? ಖಂಡಿತ ಅದರ ಬಗ್ಗೆ ನಾನು ವಿವರಿಸ್ತೀನಿ. ಅದಕ್ಕೂ ಮುನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲೇ ಈ ಬಿಬಿಎಂಪಿಯನ್ನ ಜಾರಿಗೆ ತಂದಿದ್ರು, ಅಂದ್ರೆ ಪಾಲಿಕೆಯನ್ನ ರಚನೆ ಮಾಡಿದ್ರು. ಈಗ ಅದೇ ಪಾಲಿಕೆ ಇತಿಹಾಸದ ಪುಟ ಸೇರ್ತಾ ಇದೆ ಅನ್ನೋದು ಬಹಳ ಆಶ್ಚರ್ಯಕರ ಸಂಗತಿ. ಹಾಗಾದ್ರೆ ಪಾಲಿಕೆ ಇರಲ್ಲ ಅಂದ ಮೇಲೆ ಇನ್ನೇನಪ್ಪ? ಬೆಂಗಳೂರಿನ ಸಮಸ್ಯೆಗಳನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಹಾಗಾದ್ರೆ ಏನು, ಯಾವ ಪಾಲಿಕೆ ಕೆಲಸ ಮಾಡುತ್ತೆ, ಅದರ ಹೆಸರೇನಾಗಿರುತ್ತೆ? ಇಂತಹ ಕುತೂಹಲ ನಿಮ್ಮಲ್ಲಿ ಇರಬಹುದು. ಆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡ್ತೀನಿ ಈ ಸಂಚಿಕೆಯಲ್ಲಿ, ಮಿಸ್ ಮಾಡದೆ ನೋಡಿ. ನಮಸ್ಕಾರ ವೀಕ್ಷಕರೇ. ಬಿಬಿಎಂಪಿ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ? ಬೆಂಗಳೂರಲ್ಲಿ ಇರುವಂತಹ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಬಿಬಿಎಂಪಿ ಬಗ್ಗೆ ಪರಿಚಯ ಇದ್ದೇ ಇರುತ್ತೆ. ಕಾರಣ ಒಂದಲ್ಲ ಎರಡಲ್ಲ, ಬರೋಬ್ಬರಿ 18 ವರ್ಷಗಳ ಅಸ್ತಿತ್ವ ಇರುವಂತಹ ಬಿಬಿಎಂಪಿ ಇನ್ನು ಮುಂದೆ ನೆನಪು ಮಾತ್ರ. ಅರೆ, ಏನ್ ಹೇಳ್ತಾ ಇದ್ದೀನಿ ಅಂತ ಕುತೂಹಲ ಜಾಸ್ತಿ ಆಗ್ತಿದೆಯಾ? ಖಂಡಿತ ಅದ್ರ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲೇ ಈ ಪಾಲಿಕೆಯನ್ನ ರಚನೆ ಮಾಡಿದ್ರು. ಈಗ ಪಾಲಿಕೆ ಇರಲ್ಲ, ಇತಿಹಾಸದ ಪುಟ ಸೇರುತ್ತೆ ಬಿಬಿಎಂಪಿ ಅಂತ ಇರೋದು ಯಾಕೆ? ಅದಕ್ಕೆ ಕಾರಣ ಏನು? ಹಾಗಾದ್ರೆ ಬೆಂಗಳೂರಿನ ಸಮಸ್ಯೆಗಳನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ, ಮೂಲಭೂತ ಸೌಕರ್ಯಗಳನ್ನ ಒದಗಿಸುವ ನಿಟ್ಟಿನಲ್ಲಿ ಯಾವ ಪಾಲಿಕೆ ಹಾಗಾದ್ರೆ ಕೆಲಸ ಮಾಡುತ್ತೆ? ಇಂತಹ ಕುತೂಹಲ ಇರಬಹುದು. ಆ ಕುತೂಹಲಕ್ಕೆ ಉತ್ತರ ಕೊಡ್ತೀನಿ ಈ ಸಂಚಿಕೆಯಲ್ಲಿ, ಮಿಸ್ ಮಾಡದೆ ನೋಡಿ. ಬಿಬಿಎಂಪಿ ಹೆಸರು ಬೆಂಗಳೂರಿನ ಜನಕ್ಕೆ ಚಿರಪರಿಚಿತ. ಈ ಬಿಬಿಎಂಪಿಯನ್ನ ಜನ ಬಹಳ ಇಷ್ಟಪಟ್ಟು ನೆನಪು ಮಾಡೋದಕ್ಕಿಂತ ಹೆಚ್ಚಾಗಿ ಹಿಡಿಶಾಪ ಹಾಕೋದಕ್ಕೇನೆ ಈ ಪಾಲಿಕೆಯನ್ನ ಅತಿ ಹೆಚ್ಚು ನೆನಪು ಮಾಡ್ಕೊಳ್ತಾರೆ. ಕಾರಣ ನಾವು ನೀವು ರಸ್ತೆಯಲ್ಲಿ ಓಡಾಡುವಾಗ ರಸ್ತೆ ಗುಂಡಿ ಬಿದ್ದಿದೆ, ಗುಂಡಿ ಮುಚ್ಚಲಿಲ್ಲ, ಮಳೆ ಬಂದ್ರೆ ಮಳೆ ನೀರು ಹಾಗೆ ನಿಲ್ತಾ ಇದೆ, ಮಳೆ ನೀರು ಹೋಗೋದಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡಲಿಲ್ಲ ಪಾಲಿಕೆ. ಹಲವು ಕಡೆ ಹಲವು ರೀತಿಯ ಅವಾಂತರಗಳಿಗೆ ಇದೇ ಪಾಲಿಕೆ ಕಾರಣ. ನಿದ್ರೆ ಮಾಡ್ತಾ ಇದೆಯಾ ಪಾಲಿಕೆ? ಯಾಕೆ ಕೆಲಸ ಮಾಡ್ತಾ ಇಲ್ಲ? ಇಂತಹ ಅನೇಕ ಪ್ರಶ್ನೆಗಳಿಂದ ಪ್ರತಿ ಕ್ಷಣದಲ್ಲೂ ಕೂಡ ಪಾಲಿಕೆಯನ್ನ ಬೈದವರೇ ಜಾಸ್ತಿ. ಹೊಗಳೋಕ್ಕಿಂತ ಅತಿ ಹೆಚ್ಚು ಜನ ಪಾಲಿಕೆಯನ್ನ ಈ ಕ್ಷಣದ ತನಕ ಕೂಡ ಬೈತಾರೆ. ಏನೇ ಆರೋಪಗಳನ್ನ ನಾವು ನೀವು ಮಾಡಿದ್ರು ಕೂಡ ಈ 18 ವರ್ಷಗಳಲ್ಲಿ ಬೆಂಗಳೂರು ವಿಶ್ವ ಮಟ್ಟದಲ್ಲಿ ಹೆಸರು ಮಾಡೋದಕ್ಕೆ ಕಾರಣ ಆಗಿದ್ದು ಕೂಡ ಇದೇ ಪಾಲಿಕೆ, ಅಂದ್ರೆ ಬಿಬಿಎಂಪಿ ಅನ್ನೋದನ್ನ ನಾವು ನೀವು ಮರೆಯೋ ಹಾಗಿಲ್ಲ. ಇಷ್ಟೆಲ್ಲ 18 ವರ್ಷಗಳಿಂದ ತನ್ನದೇ ಆದಂತಹ ಅಸ್ತಿತ್ವ ಹೊಂದಿರುವ ಬಿಬಿಎಂಪಿ ಯಾಕೆ ಇತಿಹಾಸದ ಪುಟ ಸೇರಲಿದೆ ಅಂತಿದ್ದೀವಿ ಅಂತ ಅಂದ್ರೆ, ಇನ್ಮುಂದೆ ಬಿಬಿಎಂಪಿ ಬದಲಾಗಿ ಗ್ರೇಟರ್ ಬೆಂಗಳೂರು ಕೆಲಸ ಮಾಡಲಿದೆ. ಅರೆ, ಯಾಕೆ ಗ್ರೇಟರ್ ಬೆಂಗಳೂರು ತರಲಾಗಿದೆ? ಇದರಿಂದ ಏನ್ ಲಾಭ? ಯಾವ ರೀತಿ ಕೆಲಸಗಳಾಗುತ್ತೆ? ಇಂತಹ ಕುತೂಹಲಕ್ಕೆ ಆನ್ಸರ್ ನಾನು ಕೊಡ್ತೀನಿ. ಎಸ್, 2007ರಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರು, ಅಂದ್ರೆ ಪ್ರಮುಖವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಾಗಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲೇ ಇದೇ ಎಚ್.ಡಿ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿರ್ತಾರೆ. ಆಗ ದೊಡ್ಡ ಮಟ್ಟದ ಬೆಂಗಳೂರನ್ನ ನಿರ್ವಹಣೆ ಮಾಡುವುದು ಕಷ್ಟ ಅಂತ ಗೊತ್ತಾಗಿ ಈ ಬಿಬಿಎಂಪಿ ಅಂದ್ರೆ ಪಾಲಿಕೆಯನ್ನ ರಚನೆ ಮಾಡ್ತಾರೆ. ಅಲ್ಲಿಂದ ಕಂಪ್ಲೀಟ್ ಆಗಿ ಬೆಂಗಳೂರಿನ ಆಡಳಿತವನ್ನ ನಿರ್ವಹಣೆ ಮಾಡಲೇಬೇಕು ಅಂತ ಬೆಂಗಳೂರಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಮಾಡಲಾಯಿತು. 7 ವಲಯ ಹಾಗೂ 198 ವಾರ್ಡ್ಗಳು ಬಿಬಿಎಂಪಿ ವ್ಯಾಪ್ತಿಗೆ ಸೇರುತ್ತೆ. 2010ರಲ್ಲಿ ಬಿಬಿಎಂಪಿಯ ಮೊದಲ ಚುನಾವಣೆ ನಡೆದು ಅದರಲ್ಲಿ ಬಿಜೆಪಿ ಕೂಡ ಗೆದ್ದಿತ್ತು. ಆದರೆ 2020ರಿಂದ ಇದೇ ಬಿಬಿಎಂಪಿಗೆ ಚುನಾವಣೆಯೇ ನಡೆದಿಲ್ಲ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಆಡಳಿತಾಧಿಕಾರಿ ಮೂಲಕ ಬಿಬಿಎಂಪಿ ಕಳೆದ 5 ವರ್ಷದಿಂದ ಹಾಗೆ ನಡ್ಕೊಂಡು ಬಂದಿದೆ. 2024ರಲ್ಲಿ ಪ್ರಸ್ತುತ ರಾಜ್ಯ ಸರ್ಕಾರ ವಿಧಾನ ಮಂಡಲದಲ್ಲಿ ಗ್ರೇಟರ್ ಬೆಂಗಳೂರು ಕಾಯ್ದೆಯನ್ನ ಮಂಡಿಸಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಅಂಗಳಕ್ಕೂ ಕೂಡ ಈ ಕಾಯ್ದೆ ಹೋಯಿತು. ಆದ್ರೆ ರಾಜ್ಯಪಾಲರು ತತ್ಕ್ಷಣಕ್ಕೆ ಅದಕ್ಕೆ ಅಂಕಿತ ಹಾಕಿದ್ರ ಅಂದ್ರೆ ಇಲ್ಲ ಅನ್ನುವಂತಹ ಉತ್ತರ ಸಿಗುತ್ತೆ. ಕಳೆದ ಮಾರ್ಚ್ ಅಲ್ಲಿ ಸರ್ಕಾರ ಈ ಕಾಯ್ದೆಯನ್ನ ರಾಜ್ಯಪಾಲರಿಗೆ ತಲುಪಿಸುತ್ತೆ. ಬಟ್ ಹಲವು ಕಾರಣಗಳನ್ನ ಕೇಳಿ ರಾಜ್ಯಪಾಲರು ಈ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆಯನ್ನ ವಾಪಸ್ ಕಳಿಸ್ಬಿಡ್ತಾರೆ. ಅಷ್ಟಕ್ಕೆ ಸುಮ್ಮನಾತ ರಾಜ್ಯ ಸರ್ಕಾರ ಅಂದ್ರೆ ಇಲ್ಲ, ಅವ್ರು ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರಲ್ಲ, ಕ್ಲಾರಿಟಿ ಕೇಳಿದ್ರಲ್ಲ, ಅಷ್ಟಕ್ಕೂ ಕೂಡ ಸಮಜಾಯಿಷಿಗಳನ್ನ ಕೊಟ್ಟು ರಾಜ್ಯ ಸರ್ಕಾರ ಮತ್ತೊಮ್ಮೆ ಇದೇ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆಯನ್ನ ರಾಜ್ಯಪಾಲರಿಗೆ ಕಳಿಸ್ಕೊಡ್ತಾರೆ. ಅದಾದ ಬಳಿಕ ರಾಜ್ಯಪಾಲರು ಈಗ ಅದಕ್ಕೆ ಅಂಕಿತ ಕೂಡ ಹಾಕಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಪಾಲಿಕೆ ಅಂದ್ರೆ ಬಿಬಿಎಂಪಿ ಇತಿಹಾಸದ ಪುಟ ಸೇರುತ್ತೆ. ಅದರ ಬದಲಾಗಿ ಇನ್ನು ಮುಂದೆ GBA ಗ್ರೇಟರ್ ಬೆಂಗಳೂರು ಆಡಳಿತ ಬೆಂಗಳೂರಲ್ಲಿರುತ್ತೆ.
ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಗೆ ಬಂತು ಅಂತ ಅನ್ಕೊಳ್ಳಿ, ಅಂದ್ರೆ ಮೇ 15ರ ಬಳಿಕ ಬೆಂಗಳೂರಿನ ವ್ಯಾಪ್ತಿ ಮತ್ತಷ್ಟು ಹಿಗ್ಗಲಿದೆ. ಪ್ರಮುಖವಾಗಿ 125 ವಾರ್ಡ್ಗಳಿರುವ 3 ಅಥವಾ 5 ನಗರ ಪಾಲಿಕೆಗಳನ್ನು ಮಾಡುವ ಉದ್ದೇಶ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗೆ ಸೃಷ್ಟಿಯಾಗುವ ಪ್ರತಿ ನಗರ ಪಾಲಿಕೆಯ ಹೆಸರು ಇನ್ನು ಮುಂದೆ ಬೆಂಗಳೂರಿನಿಂದಲೇ ಶುರುವಾಗಬೇಕು ಅನ್ನೋ ಕಾರಣಕ್ಕೆ ರಾಜ್ಯ ಸರ್ಕಾರ ಈ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಹೀಗಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿರುವ ಅನೇಕ ಪ್ರದೇಶಗಳು ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸೇರಿಕೊಳ್ಳುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಆದರೆ ಈ GBA ಜಾರಿಯಾದ ಬಳಿಕ 120 ದಿನಗಳಲ್ಲೇ ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಆಗಬೇಕು. ಹಾಗಾಗಿ ರಾಜ್ಯ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೂಡ ಕೈಗೊಳ್ಳಬೇಕಾಗುತ್ತೆ. ಪ್ರಮುಖವಾಗಿ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ರಚನೆ ಆದ ಬಳಿಕ ಅದರಲ್ಲಿ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರೇ ಉಪಾಧ್ಯಕ್ಷರಾಗ್ತಾರೆ. ಪ್ರಮುಖವಾಗಿ ನಿಮ್ಮನ್ನ ಆಳ್ತಾ ಇರುವಂತಹ ಜನಪ್ರತಿನಿಧಿಗಳು ಅಂದ್ರೆ ಶಾಸಕರು ಅಂತ ಏನ್ ಕರಿತೀವಿ, ಅದೇ ಶಾಸಕರು ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಸದಸ್ಯರಾಗ್ತಾರೆ ಇನ್ನು ಮುಂದೆ. ಹೀಗಾಗಿ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ರಚನೆ ಆದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಸರ್ಕಾರದ ಪಾತ್ರವೇ, ಆಡಳಿತ ಅದರದ್ದೇ ಇರುತ್ತೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಅದ್ರ ಜೊತೆಗೆ ನಗರ ಪಾಲಿಕೆಗಳನ್ನ ಸೃಷ್ಟಿ ಮಾಡಿ ಅವುಗಳ ಗಡಿಗಳನ್ನ ಗುರುತು ಮಾಡಿ ಬಳಿಕ ಆಯಾ ನಗರ ಪಾಲಿಕೆಗಳಿಗೆ ಚುನಾವಣೆ ಕೂಡ ನಡೆಸಲಾಗುತ್ತೆ. ಅಲ್ಲಿ ತನಕ ಕೂಡ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ಸರ್ಕಾರವೇ ನೋಡ್ಕೊಳ್ಳುತ್ತೆ. ಅಲ್ಲಿ ಕಂಪ್ಲೀಟ್ ಆಗಿ ಆಡಳಿತ ಸರ್ಕಾರದ್ದೇ ಇರುತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ BBMP 18 ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದಂತಹ BBMP ಇನ್ನು ಮುಂದೆ ಇತಿಹಾಸದ ಪುಟ ಸೇರುತ್ತೆ. ಬಹುತೇಕರು ಬೆಂಗಳೂರಿಗರ ಆಸೆ ಏನಪ್ಪಾ ಅಂದ್ರೆ ಯಾವುದೇ ಬಂದರೂ ಕೂಡ ಪಾಲಿಕೆ ಇಲ್ಲದಿದ್ರೂ ಕೂಡ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಂದ ಬಳಿಕನಾದ್ರೂ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಇರುತ್ತಾ, ರಸ್ತೆ ಗುಂಡಿ ಮುಚ್ಚೋ ಕೆಲಸ, ಚರಂಡಿ ವ್ಯವಸ್ಥೆ, ಮಳೆ ನೀರು ಬಂದಾಗ ಅದನ್ನ ಸರಿಯಾಗಿ ನಿರ್ವಹಿಸುವ ಜವಾಬ್ದಾರಿಯನ್ನಾದ್ರೂ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡುತ್ತಾ ಅನ್ನೋದು ಬೆಂಗಳೂರಿಗರ ಪ್ರಶ್ನೆ. ಅದಕ್ಕೆ ಉತ್ತರ ಸಿಗಬೇಕು ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ರಚನೆ ಆದ ಬಳಿಕ ಸರ್ಕಾರ ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡುತ್ತೆ, ಯಾವ ರೀತಿ ಒಂದಷ್ಟು ಸಮಸ್ಯೆಗಳನ್ನ ನಿರ್ವಹಣೆ ಮಾಡುವಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಯಾರಾದರೂ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.